ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬೆಳಗ್ಗೆಯಿಂದ ಯಾಕೋ ಮೂಡೇ ಇರ್ಲಿಲ್ಲ ವ್ಲಾಗ್‌ನ ಮಾಡೋದಕ್ಕೆ. ಹಂಗಾಗಿ ಆಫೀಸ್‌ಗೆ ಹೋಗಿ ಬಂದ ನಂತರ ಮುಖ ಎಲ್ಲ ತೊಳ್ಕೊಂಡು ಇನ್ನು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಣ್ಣೆ ಕೂಡ ಕಾಯಿಸಿಟ್ಬಿಟ್ಟು ದೋಸೆಗೆ ಇಡ್ಲಿಗೆ ನೆನೆ ಹಾಕೋಣ ಅಂತ ನೋಡ್ದೆ ಉದ್ದಿನಕಾಳು ಖಾಲಿ ಆಗಿತ್ತು. ಸರಿ ಬಾಕ್ಸ್‌ಗೆ ಫಿಲ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಫಿಲ್ ಮಾಡ್ಕೊಂಡು ಒಬ್ಬಟ್ಟು ಹೂರ್ಣ ಇತ್ತು ಮತ್ತೆ ಕಣಕ ಇತ್ತು. ಇವತ್ತು ಖಾಲಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದ್ 5 ಒಬ್ಬಟ್ಟನ್ನ ಮಾಡ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ತಗೊಂಡೋಗಿ ಹಸುಗ್ ಹಾಕ್ಬಿಟ್ಟು ಇವಾಗ ರಾಗಿ ಇಡ್ಲಿಗೆ ನೆನೆ ಹಾಕ್ತಾ ಇದೀನಿ. 2 ಬೌಲ್ ಅಷ್ಟು ರಾಗಿನ ಹಾಕೊಂಡಿದ್ದೀನಿ. ಇದನ್ನ ಕ್ಲೀನ್ ಮಾಡಿಸಿ ತಂದು ಇಟ್ಕೊಂಡಿರೋದು ನಾನು. ಆಮೇಲೆ ಮಣ್ಣು ಎಲ್ಲ ಇರುತ್ತಲ್ಲ ಅದನ್ನೇ ಹಾಕ್ಬಿಟ್ರೆ ತಿನ್ನೋದಕ್ಕೂ ಆಗಲ್ಲ ಏನು ಇಲ್ಲ. ಹಂಗಾಗಿ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ ಆಮೇಲೆ ಅದನ್ನ ತಗೊಂಡೋಗಿ ಕ್ಲೀನ್ ಮಾಡಿಸಿ ತಂದು ಇಟ್ಕೊಂಡಿದ್ದೀನಿ ದೋಸೆಗೆ ಇಡ್ಲಿಗೆ ಅಂತ ಅಂದ್ಬಿಟ್ಟು 2 ಬೌಲ್ ಅಷ್ಟು ರಾಗಿ 1 ಬೌಲ್ ಅಷ್ಟು ಅಕ್ಕಿನ ನಾನು ವರಮಹಾಲಕ್ಷ್ಮಿಗೆ ನಾನು ಕಳಶದ ಕೆಳಗಡೆ ಹಾಕಿದ್ನಲ್ಲ ಅದೇ ಅಕ್ಕಿನ ಇವಾಗ ಬಳಸ್ಕೊಂಡಿದ್ದೀನಿ. ಇನ್ನು 3/4 ಬೌಲ್ ಅಷ್ಟು ನಾನು ಉದ್ದಿನ ಕಾಳನ್ನ ಹಾಕೊಂಡು 1 ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ. ಇನ್ನು ಅವಲಕ್ಕಿನ 3/4 ಬೌಲ್ ಅಷ್ಟು ಹಾಕೊಂಡು ಚೆನ್ನಾಗಿ ಒಂದ್ 3 ರಿಂದ 4 ಬಾರಿ ತೊಳೆದು ಆಮೇಲೆ ನಾನು ಇದ್ ಮಾಡ್ಕೊಂಡು ತರಕಾರಿ ಕೂಡ ತಗೊಂಡ್ ಬಂದೆ ಬರ್ಬೇಕಾದ್ರೇನೆ